ಈ ಶಾಂತಿ ಸಭೆಯ ವೇದಿಕೆ ಮೇಲೆ ಉಪಸ್ಥಿತರಿದ್ದಂತ ಡಿಎಸ್ಪಿ ಅವರೇ, ಸಿಪಿ ಅವರೇ, PSI ಅವರೇ ಹಾಗೂ ಎಲ್ಲ ನಮ್ಮ ಹಿಂದೂ ಸಮಾಜದ ಹಿರಿಯರೇ, ಮುಸ್ಲಿಂ ಸಮಾಜದ ಹಿರಿಯ ಬಾಂಧವರೇ, ಇವತ್ತಿನ ದಿವಸ ಸಾಕಷ್ಟು ಎಲ್ಲರೂ ಮಾತಾಡಿದ್ರೆ ಇಡೀ ಜಿಲ್ಲಾದಾಗ ಶಾಂತಿಯುತಿಗೆ ಒಂದ್ ಹೆಸರು ಯಾವ್ದಾದ್ರು ಇದ್ರೆ ಅದು ನಮ್ಮ ಜಮಖಂಡಿ ಅಂತ ನಾ ಹೆಮ್ಮೆಯಿಂದ ಹೇಳ್ತೇನೆ. ಯಾಕಂದ್ರೆ ಇಲ್ಲಿವರೆಗೆ ಜಮಖಂಡಿಯಲ್ಲಿ ಯಾವ ರೈತರ ಘಟನೆ ನಡೆದಿಲ್ಲ, ಮುಂದಾದ್ರೂ ಕೂಡ ನಾವು ನಡೆಯಕ್ ಬಿಡಲ್ಲ. ಎಲ್ಲರೂ ಹೇಳಿದಂಗ ನಿಮ್ಮಲ್ಲಿ 1-2-3 ಜನ ಹುಡುಗರು ಇರ್ತಾರ, ನಮ್ಮಲ್ಲಿ ಇರ್ತಾರ, ಅವ್ರು ಏನೋ ಮಾಡಿದ್ರು ನಮ್ಮ ಲೆವೆಲ್ದಾಗ ಅವ್ರಿಗೆಲ್ಲ ತಿಳಿಪಡಿಸಿ ಬಗೆಹರಿಸೋಣ ಅಂತ ಹೇಳ್ತಾ, ಬರುವ ಹಬ್ಬಗಳಲ್ಲಿ ನೀವು ನಮ್ಮ ಹಬ್ಬದಲ್ಲಿ ಪಾಲ್ಗೊಳ್ಳಿ, ನಾವು ನಿಮ್ಮ ಹಬ್ಬದಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳ್ತಾ ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಉದ್ದೇಶ ನಾನು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ. ಜಿಲ್ಲಾ ಪೊಲೀಸ್ ಹಾಗೂ ಜಮಖಂಡಿ ಉಪವಿಭಾಗ ಜಮಖಂಡಿ ಶಹರ ಠಾಣೆ ಆಯೋಜಿಸಿದಂತ ಈ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಮತ್ ಪ್ರತಿ ಸರಿ ಹೇಳಿದಂಗೆ ಹೇಳ್ತೇನೆ, ಶಾಂತಿ ಸಭೆ ಅಲ್ಲ, ಒಂದು ನೀವು ಕೋಮು ಸೌಹಾರ್ದತೆಯ ಸಭೆ ಅಂತ ಹೇಳಬಹುದು. ಸಭೆಗೆ ಆಗಮಿಸಿದಂತ ಎಲ್ಲರಿಗೂ ಹೇಳುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂತಹ DYSP ಸಾಹೇಬ್ರೆ, CPI ಸಾಹೇಬ್ರೆ, PSI ಸಾಹೇಬ್ರೆ, ಪತ್ರಕರ್ತ ಬಂಧುಗಳೇ ಹಾಗೂ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಬಾಂಧವರೇ, ಈಗ ಟೈಮು ಬಹಳ ಆಗೈತಿ. ಮೊದಲ ಕ್ಷಮಸ್ರಿ, ನಮಗ್ ತಡ ಆಯ್ತು ಬರ್ಲಿಕ್ಕೆ, ಬೇರೆ ಬೇರೆ ಕೆಲಸನಾಗ ತೊಡಗಿದ್ದೀವಿ. ಈಗ ಬಹಳಷ್ಟು ಸಮಯ ತಗೊಳಂಗಿಲ್ಲ, ಎಲ್ಲಾ ಕನ್ಕ್ಲೂಷನ್ ಮಾಡ್ತೇನೆ ಅಂತ ಹೇಳಿದ್ದೀನಿ. ಇಷ್ಟೊತ್ತನ ನಮ್ಮ ಗುರುಗಳ ಮಹಾರಾಜರು ಚಾಲು ಮಾಡಿದ್ರು, ತೌಫಿಕ್ ಮಾತಾಡಿದ್ರು, ನಮ್ಮ ಗಣೇಶ್ ಮಾತಾಡಿದ್ರು, ನಮ್ಮ ತಮ್ಮನಾದ ಸಮೀರ್ ಮಾತಾಡಿದ್ರು, ಕಣ್ಗೋಳಿ ಅವರು, ಇನ್ನು ರಾಘು ವಿಲಾಸ್ ಅವರು ಬಹಳ ಚಂದ ವಿಷಯ ಹೇಳಿದ್ರು. ಮುಸ್ತಾಕು ಬಹಳ ಚಲೋ ವಿಷಯ ಹೇಳಿದ್ರು. ಎಲ್ಲಾರ್ದ ಈಗ ಇಲ್ಲಿ ಬಹಳ ಅಂದ್ರೆ ನಾವು 100 ಜನ ಅದೀವಿ. ನಮ್ ಜಮಖಂಡಿ ಜನಸಂಖ್ಯೆ 2 ಲಕ್ಷ ಸಮೀಪ. ನಾ ಪ್ರತಿ ಸರಿ ಹೇಳ್ತೇವೆ, ನಮ್ ಜವಾಬ್ದಾರಿ ನಮ್ಗ 2 ಲಕ್ಷ ಜನದೊಳಗ ನಮ್ಮನ್ನ 50 ಜನನೋ 100 ಜನನೋ 200 ಜನನೋ ಯಾಕೆ ಕರೀತಾರ ಅಂದ್ರೆ ನಾವು ಸಮಾಜನಾಗ ಪ್ರಭಾವ ಉಳ್ಳುವಂತ ವ್ಯಕ್ತಿಗಳು. ಏನು ಆಗ್ಬೇಕಾದ್ರ ನಮ್ಮ ಮೀರ್ ಯಾವ್ದು ಹೋಗಿರ್ಬಾರ್ದು. ನಾವ್ ಯಾವ ಸಮಾಜನಾಗ, ಯಾವ ಭಾಗನಾಗ, ಯಾವ ವಿಭಾಗನಾಗ ಇರ್ತೀವಿ, ಯಾವ ಊಟಾಗ ಇರ್ತೀವಿ, ಅಲ್ಲೆಲ್ಲಿ ನಮ್ ಹಿಡತ್ ಇರ್ತೈತಿ ಅಂತ ಹೇಳಿ ಪೊಲೀಸರು ಆದೇಶ ಘಟನೆ ಆಗಾಗ ಬರ್ಬೋದು. ಘಟನೆ ಆಗಾಗ ಬಿಡೋದಾಗ ನೋಡುವಂತ ಕೆಲಸ ನೀವು ಮಾಡ್ಬೇಕು. ನಾವ್ ಅಲ್ಲೇ ಏನಿದ್ರೆ, ಈಗ ನಮ್ ಗೆಳೆಯ ಗಣೇಶ್ ಹೇಳಿದ್ರು, ಏನೋ ನಡೆದಿತ್ತು, ನಮ್ಮ ಸಮಾಜದವರು ಏನೋ ಗಿಡಿ ಮಾಡಾಕತ್ತಿದ್ರು, ಅಲ್ಲಿ ತಡೆ ಹಿಡಿದ್ರು. ಈ ತರ ನಾವು ವಿಲಾಸ್ ಅವರು ಹೇಳಿದ್ರು, ನಮ್ಮ ವಿಭಾಗನಾಗ, ನಮ್ಮ ಏರಿಯಾನಾಗ ನಾವು ಸಂಭಾಳಿಸ್ಬೇಕು. ಏನ್ ಸಣ್ಣ ಪುಟ್ಟ ಅಂದ್ರೆ ನಾವು ಅಲ್ಲಿ 2 ಗಲ್ಬೆ ಆಗ್ಲಾರ್ದಂಗೆ 2 ಸಮಾಜದವರು, ಅಥವಾ ನಾವು ಒಬ್ಬರ ಇದ್ದೀವಿ, ನೀವು ಒಬ್ಬರ ಇದ್ರು ಅಂದ್ರೆ ನೀವು ಅದು ಶಾಂತ ಮಾಡಿ ಬಿಟ್ಟು ಬಿಡೋದು. ಏನ್ ನಮ್ಮ ಉದ್ದೇಶ, ನಮ್ಗೆಲ್ಲನೂ ಆಸೆ ಇಲ್ಲ, ಎಂದು ನೋಡಂಗಿಲ್ಲ. ಯಾಕಂದ್ರೆ ನೀವು ಒಂದೀವು. ಯಾರ ಕಿಡಿಗಡಿಗೆ ಮಾಡಿದ್ರ ಅವರು ಯಾವುದೇ ಸಮಾಜಕ್ಕೆ ಸೀಮಿತ ಅಲ್ಲ. ಅವರು ನಾಡ ದ್ರೋಹಿಗಳು, ದೇಶ ದ್ರೋಹಿಗಳು ಅಂತವ್ರಿಗೆ ಮೊದಲು ನಾವು ಇಲ್ಲಿ ಕರೆಸಿದ್ದಕ್ಕೆ ಉದ್ದೇಶ, ಅವರು ಪೊಲೀಸರು ನಮ್ಮನ್ನ ಕರೆಸಿರ್ತಾರ, ಅವ್ರನ್ನ ಕರೀಶ್ ನಮಗೂ ನೋಟಿಸ್ ಕೊಡ್ತಾರ. ಅವ್ರು ಏನ್ ಮಾಡೋದು, ಈ ಭಯ ಬರಾಕತ್ತಿದ್ ನಮಗೆ. ಇಷ್ಟು ದಿವಸ ಅನಿಸ್ತಿರ್ಲಿಲ್ಲ. ನಾವು ಮಾನ್ಯ ನಮಗೊಂದು ಶಾಂತಿ ಸಭೆ ಅಂತ ಕರೀಸಿ ನೋಟಿಸ್ ಕೊಟ್ಟಾರ. ಏಕಾಂದ್ರೆ ಗಮನಕ್ಕೆ ತರಾಕತ್ತೀನಿ, ಇಡೀ ಸಮಾಜಕ್ಕೆ, ಇಡೀ ನಗರಕ್ಕೆ, ಶಹರಕ್ಕೆ ಗುರುತಾಗ್ಲಿ ಅಂತ. ಹಂಗ್ ಮಾಡ್ಬೇಡ್ರಿ ಸರ್. ನಾವು ಯಾವ್ದೋ ಒಂದು ಪ್ರತಿನಿಧಿತ್ವ ಅದೀವಿ, ನಾವು ಪೊಲಿಟಿಕಲ್ ಪಾರ್ಟಿ ಪ್ರತಿನಿಧಿತ್ವ ಅದೀವಿ, ಒಂದು ಸಮಾಜದ ಪ್ರತಿನಿಧಿತ್ವ ಮಾಡ್ತೀವಿ, ಒಂದು ವಿಭಾಗದ ಪ್ರತಿನಿಧಿತ್ವ ಮಾಡ್ತಿರ್ತೀವಿ. ನಾವು ನಮಗ್ ಕರೀಶಿ ಹಿಂಗ್ ನೋಟಿಸ್ ಕೊಟ್ರೆ ನಮ್ಗೆ ಹಳಳಿ ಆಗ್ತೈತಿ. ನೀವ್ ಹೇಳ್ರಿ, ಹಂಗ ಕರೀಶಿ ನಾವು ನೋಟಿಸ್ ಕೊಡಾಕ್ ಕರಿಯಾಕತ್ತೀವಪ್ಪ ಅಂತಂದ್ರೆ ನೋಟಿಸ್ ಕೊಡಾಕ್ ಕರೀರಿ, ತಿಳುವಳಿಕೆ ಪತ್ರ ಮಾಡ್ರಿ ಅಂತ ಹೇಳಿ ನಾನು ನಿಮ್ಗೆ ಇಂಟಿಮೇಷನ್ ಲೆಟರ್. ಇಟ್ ಶುಡ್ ಬಿ ಅ ಇಂಟಿಮೇಷನ್ ಲೆಟರ್, ಇಟ್ ಶುಡಂಟ್ ಬಿ ಅ ನೋಟಿಸ್. ಯಾಕಂದ್ರೆ ನಾವು ಒಂದು ಪೊಲಿಟಿಕಲ್ ಪಾರ್ಟಿ ರಿಪ್ರೆಸೆಂಟೇಟಿವ್ಸ್ ಅದೀವಿ, ನಾವು ನ್ಯಾಷನಲೈಸ್ಡ್ ಪಾರ್ಟಿದ್ ರಿಪ್ರೆಸೆಂಟೇಟಿವ್ ಅದೀವಿ ಅಂತ ಹೇಳ್ತೇನೆ. ಹಿಂಗ ನಾವು ನಮ್ಮ ಸಮಾಜವನ್ನು ಕಳೆದ 25 ವರ್ಷದಿಂದ ಪ್ರತಿನಿಧಿಸಕತ್ತೀವಿ. ನಮ್ಮ ಅವಧಿಯೊಳಗೆ ಎಲ್ಲೂ ಏನು ಮಾಡಿಸ್ಕೊಟ್ಟಿಲ್ಲ. ಮುಂದ್ ಬರುವ ನೀವೆಲ್ಲ ಯುವಕರು ಅದಿರಿ, ಹಿಂಗ ಕೋಮು ಸೌಹಾರ್ದತೆ ಸಂಭಾಳಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಇನ್ನು ವಿಷಯಕ್ಕೆ ಬರ್ತೀನಿ ಸರ್. ಹಲ್ಗಿ ಹಬ್ಬ ಬರ್ತದ ಮೊದಲ. ಹಲ್ಗಿ ಹಬ್ಬಕ್ಕೆ ನಾವು ವರ್ಷ ರೂಢಿ ಪ್ರಕಾರ ಈಗ 15 ವರ್ಷ 16 ವರ್ಷ ಆಯ್ತು. ಹಲ್ಗಿ ಹಬ್ಬ ಅಂತಂದ್ರೆ ವಿನೂತನ ಒಂದು ಕಾರ್ಯಕ್ರಮ ಮಾಡ್ತೀವಿ. ಎಲ್ಲಾ ಹಲ್ಗಿ ವಾದಕರನ್ನ ಒಂದ್ ಕಡೆ ಕರೀಸಿ, ಊರಾಗ ಮೆರವಣಿಗೆ ಮಾಡಿಸಿ, ಒಂದ್ ಕಡೆ ಹಿರಿಯರಿಂದ ಕಾಮಣ್ಣದ ಮಾಡ್ತೀವಿ. ಆ ವರ್ಷ ರೂಢಿ ಪ್ರಕಾರ ಯಾವ ನಮ್ಮ ರೂಟ್ ಐತಲ್ರಿ ಸರ್,
ಅಲ್ಲಿ 10 ಗಂಟೆ 9 ಅಂತೀವ್ರಿ, 10 ಗಂಟೆ ಅಂದ್ರೆ ಶುರು ಮಾಡಿ 2-2:30ಗೆ ಹನುಮನ್ ದೇವ್ರ ಗುಡಿ ಮುಂದೆ ಕಾಮಣ್ಣದ ಮಾಡಿ ಪುರಾಣ ಹಿರಿಯರ ಕಡೆಯಿಂದ ಕಾಮಣ್ಣದ ಮಾಡಿ ಎಲ್ಲರೂ ತಮ್ಮ ಮನೆಗೆ ತೆರಳಿ ತಮ್ಮ ಮನೆಗೆ ಕಾಮಣ್ಣದ ಮಾಡ್ತಾರ. ಈ ಒಳ್ಳೆ ರೀತಿಯಿಂದ ಆಚರಿಸ್ತಾರ. ಇನ್ನು ಹಿಂದೂ ಸಮಾಜಕ್ಕೆ ಇದ್ರಾಗ ಏನ್ ಹೇಳ್ತೀನಿ, ಕಾಮಣ್ಣದನ್ನ ಯಾಕೆ ಮಾಡ್ತಾರ, ಯಾಕೆ ಮಾಡ್ಕೋತ ಬಂದಾರ ಅನ್ನಕ ವಿಲಾಸ್ ಅವ್ರು ಭಾಳ ಚಲೋ ಹೇಳಿದ್ರು. ನಡುವಿನ ಮಣಿ ವಿಲಾಸ್ ನಮ್ಮ ಎಲ್ಲಾ ದುಷ್ಟಿಚಟಗಳು ಏನ್ ದೋಷಗಳದಾವ ನಮ್ಮಲ್ಲಿ, ಕಾಮ ಕ್ರೋಧ ಮದ ಮೋಹ ಲೋಭ ಮಸ್ತರ, ಇದರ ದಹನ ಮಾಡುವಂತಹ ಅಲ್ಲಿಂದ ಹೊಸತನ ಬರ್ಲಿ, ಒಂದು ಹೊಸ ನಮ್ಮಲ್ಲಿ ಚೈತನ್ಯ ಬರ್ಲಿ, ನವರಂಗ ತುಂಬಲಿ ಅಂತ ಹೇಳಿ ನೆಕ್ಸ್ಟ್ ಡೇ ನಾವು ಬಣ್ಣ ಆಡ್ತೀವಿ. ಸಣ್ಣಾಗಿರ್ದಾಗ ನೋಡ್ಕೊಂಡ್ ಬಂದಿವಿ. ಎಂದು ಏನು ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿನ ನಾವು ಕಟ್ಟಿಗೆ ಕೊಳ್ಳ ಮಾಡೀವಿ, ಕಾಮನ್ ಸುಟ್ಟಿವಿ. ಬಣ್ಣ ಅವರನ್ನ ಚೇಂಜ್ ಆಗಂದ್ರಿ ನೀವು ನಮ್ ಕೂಡ ಬರೋದ್ ಬಿಟ್ಟಿರಿ, ಅದ್ರ ಬರೋದ್ ಬರ್ರಿ ಎಲ್ಲಾರು ಕೂಡಿ ಮಾಡೋಣ. ರಾಜು ಹೇಳಿದಾಗ ಈಗ ನಮ್ಮ ಹಬ್ಬಿದ್ದಾಗ ನಾವ್ ಅಲ್ಲೆಲ್ಲೇ ಇರ್ಬೇಕಂತ. ಈಗ ನಮ್ಮ ಹಬ್ಬ ಇದ್ದ ನಿಮ್ ಹಬ್ಬ ಇದ್ದಾಗ ನಾವೆಲ್ಲ ನಮ್ಮ ಸಮಾಜದ ಯುವಕರಿಗೆ ಹೇಳ್ತೀವಿ, ಅವ್ರ ಹಬ್ಬ ಆಚರಿಸ್ಬೇಕಂತಾರ ನಿಮ್ ಮನ್ಯಾಗಿರ್ರಿ, ಯಾವುದೇ ತರದ ಅವ್ರಿಗೆ ಅಭ್ಯಂತರ ಮಾಡಿಬೇಡ್ರಿ. ಹಂಗ ನೀವು ಮುಸ್ಲಿಂ ಸಮಾಜದವ್ರು ಹೇಳಿ ಅವ್ರ ಹಬ್ಬ ಐತ್ಪ, ಒಳ್ಳೆಯವ್ನ ಐತಿ, ಬಣ್ಣ ಐತಿ, ನೀವ ಸ್ವಲ್ಪ ಸಂಭಾಷಿರಿ. ಇದು ನಮ್ ಜವಾಬ್ದಾರಿ ಎಲ್ಲರೂ. ಅವ್ರ ಹಬ್ಬ ಆಚರಿಸ್ತಾರ, ಒಂದ್ ಮಧ್ಯಾಹ್ನ ಮಟ್ಟ ಬಣ್ಣ ಆಡ್ತಾರ, ಇದ್ ಮಾಡ್ತಾರ, ಅನ್ಕ ಮಟ್ಟ ಬಿಟ್ಟು ಬಿಡ್ರಿ. ನೀವು ಅವ್ರು ಏನು ಬ್ಯಾಂಜೋ ಹಚ್ಕೊಲಿ, ಡಿಜೆ ಹಚ್ಕೊಲಿ, ಬಣ್ಣ ಆಡ್ಲಿ, ಹಲಿಗೆ ಬಾರಿಸ್ಲಿ, ಅವ್ರಿಗೆ ಮಾಡ್ಲಿ, ಬಿಟ್ರಿ ಅಂತ ಹೇಳಿ ನಿಮ್ಮದು ಜವಾಬ್ದಾರಿ ಅದ. ನಿಮ್ಮ ಹಬ್ಬಗಳಿದ್ದಾಗ ನಾವು ನಮ್ಮ ಯುವಕರನ್ನ, ನಮ್ಮ ಸಮಾಜದವ್ರನ್ನ ನಾವು ತಡೆ ಹಿಡಬೇಕು. ನಮ್ಮ ಹಬ್ಬಗಳಿದ್ದಾಗ ನೀವು ತಡೆ ಹಿಡಬೇಕು. ಮತ್ತ ಈ ಹೋಳಿ ಹಬ್ಬದಾಗ ಹಿಂದೂ ಸಮಾಜಕ್ಕೆ ಹೇಳ್ತೀನಿ, ಹನುಮಾನ್ ಚೌಕ, ಜಾಮಿಯಾ ಮಸೀದ್, ಪೋಸ್ಟ್ ಚೌಕ, ಥಿಯೇಟರ್ ಚೌಕ, ಇದು ಭಾಳ ರಶ್ ಇದೆ. ಅಲ್ಲಿಷ್ಟ ಸ್ವಲ್ಪ ಟ್ರಾಫಿಕ್ ವ್ಯವಸ್ಥೆ ಮಾಡೋದು ಮಾಡ್ರಿ. ಮತ್ತು ರಂಜಾನ್ ಅವ್ರದ್ದು ಯಾವಾಗ ಅನೌನ್ಸ್ ಆಗ್ತಿಲ್ಲ ಅಂತ ಡೇಟ್ ಫಿಕ್ಸ್ ಇರಂಗಿಲ್ಲ. ಅದಕ್ಕೆ ನಾ ಪ್ರತಿ ರಂಜಾನ್ ಶಾಂತಿ ಸಭೆವರೆಗೂ ಹೇಳ್ತೇನೆ, ಅವ್ರಿಗೆ ಆ ದಿವಸ ಏನ್ ನೀವು ವ್ಯಾಪಾರಸ್ಥರು ಇರ್ತಾರಲ್ಲ, ರಾತ್ರಿ ಸ್ವಲ್ಪ 12:30, 1:00 ಮಟ್ಟ ನಾಳೆ ರಂಜಾನ್ ಐತಂದ್ರೆ ಇವತ್ತು ಅವರು ಕೆಲವೊಂದು ವಸ್ತುಗಳು ಇವತ್ತ ಖರೀದಿ ಮಾಡ್ಬೇಕಿರ್ತಾವ. ಅದಕ್ಕಲ್ಲಿ ಇಡೀ ಸಮಾಜ ಹೊರಗೆ ಬೀಳ್ತೈತಿ. ಅವಾಗ ಅವ್ರಿಗೆ ಏನ್ ಅವಕಾಶ ಮಾಡಿಕೊಡ್ರಿ ಅಂದ್ರೆ ಆ ರಂಜಾನ್ ಹಬ್ಬದ ದಿವಸ ರಾತ್ರಿ ಸ್ವಲ್ಪ ಲೇಟ್ ನೈಟ್ ಮಟ್ಟ ವ್ಯಾಪಾರ ಉದ್ಯೋಗ ಮಾಡಾಕ ಅವಕಾಶ ಮಾಡಿಕೊಡ್ರಿ. ವಿಚಾರಗಳನ್ನ ಸಾಕಷ್ಟು ವಿಚಾರಗಳನ್ನ ಹಿರಿಯರೆಲ್ಲ ಹೇಳಿದ್ದೀರಿ. ಅದಕ್ಕೆ ಕೆಲವೊಂದು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದೀವಿ ನಾವು. ಮೋಟರ್ ಸೈಕಲ್ ಬಗ್ಗೆ, ಆಮೇಲೆ ಲೇಟ್ ನೈಟು, ಟ್ರಾಫಿಕ್ಕು, ಒಂದೇ ವಿಷಯ ಮುಗಿಸ್ತೀನಿ. ಯಾರೋ ಒಂದಿಬ್ಬರು ಕಿಡಿಗೇಡಿ ಮಾಡಿದ್ದಕ್ಕೆ ನಾವು ಇಡೀ ಜಿಲ್ಲೆನೇ ಒಂದು ಕಡೆ ಹೋಗಿ ಬೀಳೋ ಥರ ಆಯಿತು. ನಿಮ್ಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೂ ನಮ್ಮ ಪೊಲೀಸ್ ಸಿಗ್ತಾಯಿಲ್ಲ, ರಾತ್ರಿ ಹೊತ್ತಲ್ಲಿ ಹಾಕೋಕ್ಕೂ ಪೊಲೀಸ್ ಸಿಗ್ತಾರೆ. ಸೊ ಇವತ್ತು ಅದ್ರ ಮಧ್ಯೆ ಮತ್ತೆ ಬೇರೆ ಬೇರೆ ಪ್ರೋಗ್ರಾಮ್ಗಳು ಬರ್ತಾ ಇದ್ದಾವೆ. ಈಗಲೇ ಸಾಹೇಬ್ ಡಿಸ್ಕಷನ್ ಮಾಡಿದೆ ನಾನು, ಮತ್ತೆ ಅಲ್ಲಿ ಒಂದು ಸಮಾವೇಶ ಐತೆ, ಮತ್ತೆ ಪಾಲ್ಗೊಳ್ಳಲು ಹಿರಿಯರ ಕೆಲವು ತಿಳ್ಕೊಂಡ್ರಿ. ಏನಾದರೂ ಘಟನೆಗಳು ನಡೆದಲ್ಲಿ ನಾವೇ ಮುಂದೆ ನಿಂತು ಸರಿಪಡಿಸೋ ಕೆಲಸ ಮಾಡಬೇಕು ಅಂತ ಹೇಳಿದ್ರಿ. ಸೊ ಅದನ್ನು ಮಾಡಿದ್ರೆ ನಮಗೆ ಸಾಕಷ್ಟು ನೀವೇ ಒಂದು ಪೊಲೀಸ್ ಕೆಲಸ ಕೊಟ್ಟಾಗುತ್ತೆ ನಮ್ಗೆ. ಸೊ ಇನ್ನೂ ಒಂದು 2 ದಿವಸ ನಮಗೆ ಕಷ್ಟ ಆಗ್ತದೆ ನೀವು ಕೊಡೋದಕ್ಕೆ ಪೊಲೀಸ್ನವ್ರನ್ನ. ಅದಾಗಿಯೂ ಕೂಡ PSR ಅವರು ಲೇಟ್ ನೈಟ್ ಅವರು ಪೆಟ್ರೋಲಿಂಗ್ ಅಲ್ಲಿ ಇರ್ತಾ ಇದ್ದಾರೆ. ಇರ್ತಕ್ಕಂಥ ಸಿಬ್ಬಂದಿಗಳೆಲ್ಲ ಕಡೆ ತಿಳ್ಕೊಂಡು ಏನೇ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆದರೂ ಕೂಡ ಇವೆಲ್ಲಿ ಅಟೆಂಡ್ ಮಾಡಕತ್ತಾರೆ. ಸೊ ಈ ಹಬ್ಬಗಳ ಸಂದರ್ಭಗಳಲ್ಲಿ ಅಂದರೆ ಈಗ ಎಕ್ಸಾಮ್ ಟೈಮು ಐತೆ, ಲೇಟ್ ನೈಟಲ್ಲಿ ಈ ವರ್ಷದ ಎಲ್ಲರಿಗೂ ಇರಿಟೇಟ್ ಆಗ್ತೈತೆ. ಗಣೇಶ ಹೇಳಿದ್ರೆ ಆಗಲೇ. ಸೊ ಲೇಟ್ ನೈಟ್ ಬಾರಿಸ್ದಾಗ ನಾವು ನೋಡ್ಕೊಳ್ತೀವಿ. ತಾವು ಕೂಡ ಓಣೆಯಲ್ಲಿ ಎಲ್ಲ ಕಡೆ ಒಂದೊಂದು ಏರಿಯಾದಾಗ ಹಿರಿಯಾಗಿ ಇರ್ತೀವಿ. ತಾವು ಕೂಡ ಮಕ್ಕಳಿಗೆ ಹೇಳಬೇಕು ಸ್ವಲ್ಪ. ಯಾಕಂದ್ರೆ ಸಣ್ಣ ಸಣ್ಣ ಹುಡುಗರು ಬಾರಿಸ್ತಾರೆ, ದೊಡ್ಡವ್ರು ಯಾರು ಬಾರಿಸ್ತಾರೆ ಅಂತ ಗೊತ್ತೈತಿ. ನೋಡ್ತೀನಿ ನಮ್ಮ ಕ್ವಾರ್ಟರ್ಸಲ್ಲೇ ಬಾರಿಸ್ತಿರ್ತಾರೆ ಸಣ್ಣ ಮಕ್ಕಳು, ಪೊಲೀಸ್ನ ಮಕ್ಕಳು. ಸೊ ನಾನೇ ಬೈದು ಓಡಿಸ್ತಿರ್ತೀನಿ ಅವರಿಗೆ. ಸೊ ದೊಡ್ಡವ್ರು ಯಾರು ಲೇಟ್ ನೈಟ್ ತಂದು ಬಾರಿಸಂಗಿಲ್ಲ, ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ. ಸೊ ಏನೋ ಒಂದು ವರ್ಷಕ್ಕೆ ಒಂದ್ಸಲ ಹಬ್ಬ ಬರ್ತಾವೆ ಅನ್ನೋ ಕಣಕ್ಕೆ. ಬಟ್ ನಮ್ದು ಇಂಟೆನ್ಷನ್ ಎಕ್ಸಾಮ್ಸ್ ಅದಾವ, ಲೇಟ್ ನೈಟ್ ಜನರಿಗೆ ಇರಿಟೇಟ್ ಆಗ್ತೈತೆ. ಸೊ ಅದು ಸಾಯಂಕಾಲ ಒಂದು 7-8 ಅಂದ್ರೆ ಕ್ಲೋಸ್ ಆಗ್ಬೇಕು. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಹಿಡಿ ಬಿಡಿಸ್ತಾರೆ, 7 ಗಂಟೆ ಕ್ಲೋಸ್ ಮಾಡ್ತೀವಿ. ಈಗೇನಾಗಿದೆ ಅದನ್ನು ರಾತ್ರಿ ನಡೆದಂತ ಕರ್ಕೊಂಡು ಹೋಗ್ತಾರೆ. ಸೊ ಅಂಥದ್ದು ಏನಾದ್ರು ಕಂಡು ಬಂದು ದಯವಿಟ್ಟು ಹಿರಿಯರಾದವರು ಸೂಕ್ಷ್ಮವಾಗಿ ತೊಳಕಿನಲ್ಲಿ ಅವ್ರ ಮನೆಯವರಿಗೆ ಹೇಳುವಂಥದ್ದು, ಅವ್ರಿಗೆ ವಾಪಸ್ ಮನೆ ಕಡೆ ಕಳಿಸ್ಕೊಡುವಂಥ ಕೆಲಸ ನೀವು ನಾವು ಕೂಡಿ ಮಾಡೋಣ. ಸೊ 2 ಹಬ್ಬಗಳನ್ನ ಅತ್ಯಂತ ಶಾಂತ ರೀತಿಯಿಂದ ಏನು ಇತಿಹಾಸ ಪೂರ್ವದಿಂದಲೂ ಕೂಡ ಶಾಂತಿ ಸುಪರ್ಣತೆಯನ್ನು ಹಬ್ಬಗಳನ್ನ ಆಚರಣೆ ಮಾಡ್ತಾ ಬಂದಿದ್ದೀವಿ. ಸೊ ಅದರ ಪ್ರಕಾರ ಮುಂದೆನೂ ಕೂಡ ಇದೇ ರೀತಿ ನಾವೆಲ್ಲರೂ ಅವರಿವರೇನಲ್ದಾನೆ ಜಾತಿ ಮತ್ತು ಭೇದ ಪಂಥಗಳನ್ನು ಬರ್ತದೆ ನಾವು ಆ ಹಬ್ಬಗಳ ಆಚರಣೆ ತಮ್ಮೆಲ್ಲ ಸಹಕಾರ ನಮಗೆಲ್ಲ ಕೇಳಿ ನನ್ನ ಮಾತನ್ನು ಮುಗಿಸ್ತೇವೆ. ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ನಮ್ಮ ಒಂದು ಪೊಲೀಸ್ ಸಂಪ್ರದಾಯ ಇರುತ್ತೆ. ಪ್ರತಿ ಸಾರಿ ಯಾವುದೇ ಹಬ್ಬ ಹರಿದಿನಗಳು ಬಂದಾಗ ಅದನ್ನೆಲ್ಲ ಕಲಿಸಿ ಕೆಲವೊಂದು ಮಾರ್ಗಸೂಚಿಗಳನ್ನು ಇಲಾಖೆಗೆ ಇಡ್ತಾ ಬಂದಿದೆ. ಆ ಸೂಚನೆಗಳನ್ನು ನಾವೆಲ್ಲರೂ ಅಂದರೆ ಪಾಲನೆ ಮಾಡಬೇಕು. ಅನಂತರ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ಹೊರಿಸ್ಬಿಟ್ಟು ನಾವು ಶಾಂತಿ ಸೇವೆಯನ್ನು ಮಾಡುವ ಉದ್ದೇಶದಿಂದ ನಾವು ಕಲಿತೀವಿ.
ಈ ಒಂದು ಶಾಂತಿ ಸಭೆಯಲ್ಲಿ ಶಾಂತಿ ಸಭೆಗಿಂತ ಸೌಹಾರ್ದದ ಸಭೆ ಅಂತ ಕರೆಯೋದು ಸೂಕ್ತ. ಲಾಡರ್ ಈ ಒಂದು ಸಭೆಯಲ್ಲಿ ಹಾಜರಿರ್ತಕ್ಕಂತಹ ಈ ಭಾಗದ ಉಪಾಧಿಕಾರಿ ಹಾಗೂ ಸಹೋದರ ಅಧಿಕಾರಿಯಾದ ಮಲ್ಲಪ್ಪ ಮಡ್ಡಿರವರೇ, ಈ ಭಾಗದ ಪೊಲೀಸ್ ಉಪನಿರೀಕ್ಷಕರಾದ ಸಹೋದರ ಅಧಿಕಾರಿಯಾದ ಅನಿಲ್ ಕುಮಾರ್ ಅವರೇ, ಈ ಒಂದು ಸಭೆಯಲ್ಲಿ ಹಾಜರಿರ್ತಕ್ಕಂತಹ ರಾಕೇಶ್ ಲಾಡ್ ಅವರೇ, ಅಜಯ್ ಗಣಪತಿರವರೇ, ಗಣೇಶ್ ಅವರೇ, ಪ್ರದೀಪ್ ಮಹಾರಾಜ್ ಅವರೇ ಹಾಗೂ ತೌಫಿಕ್ ಪಾರ್ಕ್ನಲ್ಲಿರುವವರು, ಸಮೀರ್ ತಂಗ್ರೋಳಿರವರು ಹಾಗೂ ನಮ್ಮ ವಕೀಲರಾದಂತಹ ದಂಡೆ ವಕೀಲರು ಹಾಗೂ ಎರಡು ಸಮುದಾಯದ ಮುಖಂಡರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂತಹ ನನ್ನ ಪತ್ರಿಕಾ ಮಾಧ್ಯಮ ಬಹಳ ಸ್ಪಷ್ಟವಾಗಿ ಹಾಗೂ ಮಾಡಬೇಕಾದಂತಹ ಕರ್ತವ್ಯಗಳೇನು, ಹಬ್ಬನ ಏತಕ್ಕಾಗಿ ಆಚರಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೂಲಂಕುಷವಾಗಿ ಎಲ್ಲರೂ ಕೂಡ ತಮ್ಮ ಒಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ತುಂಬಾ ಸಂತೋಷ. ನಾವು ಮಾಡ್ತಕ್ಕಂಥ ಹಬ್ಬಗಳು ಏತಕ್ಕಾಗಿ ನಾವು ಮಾಡ್ತೀವಿ, ಅದ್ರ ಉದ್ದೇಶ ಏನಂತ ಬಿಟ್ಟು ತಿಳ್ಕೊಳ್ಬೇಕಾಗತ್ತೆ. ಈಗಿನ ಒಂದು ಯುವಕರೇನಿದ್ದಾರೆ ಅವ್ರಿಗೆ ನಾವು ಹೇಳ್ಬೇಕಾಗತ್ತೆ, ಹಬ್ಬಗಳು ಜಾತ್ರೆಗಳು ನಾವು ಹೇಗೆ ಮಾಡ್ತಿದ್ರೆ ಮನುಷ್ಯ ರಾಕ್ಷಸ ಆಗ್ಬಿಡ್ತಾನೆ. ಇಲ್ಲಾಂದ್ರೆ ಇವೆಲ್ಲ ಕೂಡ ಹಬ್ಬ ಹರಿದಿನಗಳು, ರಂಜಾನ್, ಬಕ್ರೀದ್ ಇವೆಲ್ಲ ಏನಿದೆ ಮಾಡ್ತಾ ಇರ್ಬೇಕು. ಅವಾಗ ದೇವ್ರ ಬಗ್ಗೆ ಭಕ್ತಿ ಬರ್ತಕ್ಕಂಥ ಕೆಲಸ ಆಗುತ್ತೆ. ರಂಜಾನ್ ಹಬ್ಬದಲ್ಲಿ ಒಂದು ತಿಂಗಳು ಉಪವಾಸ ಇರ್ತಾರೆ, ಏನು ಮಾಡದೇ ಇಲ್ಲ, ಶ್ರದ್ಧಾ ಭಕ್ತಿಯಿಂದ ಒಂದು ತಿಂಗಳುಗಳ ಕಾಲ ಉಪವಾಸನ ಕೈಗೊಂಡು ಕುರಾನ್ನ ಪಠಣ ಮಾಡಿ ಸ್ಪೆಷಲ್ ಪ್ರಯತ್ನ ಮಾಡಿಬಿಟ್ಟು ತುಂಬಾ ಒಂದು ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲರೂ ಒಂದು ತಿಂಗಳು ಆಚರಣೆ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ಆಸ್ ಇಟ್ ಈಸ್ ನಾರ್ಮಲ್ ಮತ್ತೆ ಸೇವಿಂಗ್ ಬರ್ತೀವಿ. ಇದು ಹ್ಯೂಮನ್ ಟೆಂಡೆನ್ಸಿ. ಇದು ನಾವು ಕೂಡ ದೇವಸ್ಥಾನಕ್ಕೆ ಹೋದಾಗ ಏನಾಗುತ್ತೆ, ಬಹಳ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲರೂ ಹೋಗ್ತೀವಿ, ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೀವಿ. ಆನಂತರ ಬಂದ ನಂತರ ಮತ್ತೆ ಆಗಿದ್ದೀವಿ. ಈ ರೀತಿ ಏನಿದೆ ಆಗ್ಬಾರ್ದು. ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂತಹ ಕೆಲವೊಂದು ಮಾರ್ಗಗಳೇನಿದ್ದಾವೆ ನಮ್ಮ ಜೀವನದಲ್ಲಿ ಅವನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಆದಾಗ ಮಾತ್ರನೇ ಈ ಮಾನವ ಜೀವನ ಸಾರ್ಥಕತೆ ಬರುತ್ತೆ. ಮೊದಲನೇದಾಗಿ ಹೋಳಿ ಹಬ್ಬ. ಮೊನ್ನೆ ತಾನೇ ಸಂಕ್ರಾಂತಿ ನಾವು ಮುಗಿಸಿದ್ವಿ. ಸಂಕ್ರಾಂತಿ ಹಬ್ಬ ಯಾಕೆ ಮಾಡ್ತೀವಿ? ನಾವು ಬೆಳೆದಿರ್ತಕ್ಕಂತಹ ಕಾಳುಗಳು ಸುಗ್ಗಿ ಹಬ್ಬ ಅದು. ಅದರ ನಿಮಿತ್ತ ನಾವು ಏನ್ ಮಾಡ್ತೀವಿ, ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ. ಹೋಳಿ ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ? ಅನಾದಿ ಕಾಲದಿಂದ ಕೂಡ ಹೋಳಿ ಹಬ್ಬ ಆಚರಣೆ ಮಾಡ್ಕೊಂಡು ಬಂದಿದೆ ನಮ್ಮ ದೇಶ. ಭಾರತ ದೇಶ ಏನಿದೆ ಇದು ಭಾವೈಕ್ಯತೆ ದೇಶ, ವಿವಿಧತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಿರ್ತಕ್ಕಂಥ ದೇಶ. ನಮ್ಮಲ್ಲಿ ಹಲವಾರು ಸಾವಿರಾರು ಧರ್ಮ, ಜಾತಿ, ಮತ, ಬಂಧುಗಳು ಇವೆಲ್ಲ ಕೂಡ ಇದ್ರು ಕೂಡ ದೇಶದ ಏಕತೆ ವಿಚಾರದಲ್ಲಿ ನಾವೆಲ್ಲರೂ ಒಟ್ಟಾಗ್ತೀವಿ. ನಾವೆಲ್ಲರೂ ಕೂಡ ಒಂದಾಗ್ಬಿಟ್ಟು ದೇಶದ ಪರವಾಗಿ ಎತ್ತಿ ಹಿಡಿತಕ್ಕಂತಹ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ಹೋಳಿ ಹಬ್ಬ ಅನಾದಿ ಕಾಲದಿಂದ ಆಚರಣೆ ಮಾಡ್ಕೊಂಡು ಬಂದಿದೆ. ಹೋಳಿ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ? ಹಿರಣ್ಯಕಶಿಪು ಅವರ ಸಹೋದರಿಯಾಗಿರ್ತಕ್ಕಂತಹ ಹೋಲಿಕಾ ದಹನ ಮಾಡ್ಲಿಕ್ಕೆ ಹೋಲಿಕಾ ದಹನ ಕಾರ್ಯಕ್ರಮ. ಕರೆಕ್ಟಾ? ಹಿರಣ್ಯಕಶಿಪುವಿನ ಸಹೋದರಿ ಹೋಲಿಕಾ ದಹನ ಮಾಡ್ಲಿಕ್ಕೆ ಮೊದಲನೇ ದಿನ ನಾವು ದಹನ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದಕ್ಕೆ ನಾವು ಕಾಮದಹನ, ಕಾಮ, ಕ್ರೋಧ, ಮದ, ಮತ್ಸರ ಇವೇನಿದೆ ಇವೆಲ್ಲವೂ ಕೂಡ ಮನುಷ್ಯನಿಂದ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಮೊದಲನೇ ದಿನ ದಹನ ಕಾರ್ಯಕ್ರಮವನ್ನು ಅಥವಾ ಹೋಲಿಕಾ ದಹನ ಮಾಡ್ತೀವಿ. ಎರಡನೇ ದಿನ ನಾವೇನ್ ಮಾಡ್ತೀವಿ? ಹೋಳಿ ಹಬ್ಬವನ್ನು ಮಾಡ್ತೀವಿ. ವಿವಿಧ ಬಣ್ಣಗಳನ್ನ ಒಳಗೊಂಡಂತೆ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನವ ಚೈತನ್ಯ ತುಂಬಲಿ, ನವ ಜೀವನವನ್ನು ಆರಂಭ ಮಾಡಲಿ ಅಂತ ಹೇಳ್ಬಿಟ್ಟು ವಿವಿಧ ಬಣ್ಣಗಳನ್ನು ನಾವು ಸಹೋದರತೆಯ ಮನೋಭಾವದಿಂದ ಅಣ್ಣ ತಮ್ಮಂದರಾಗಿ
ಎಲ್ಲ ಕುಟುಂಬದ ಸದಸ್ಯರು ನಾವು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಯಾರ್ಯಾರು ವಾಸ ಮಾಡ್ತೀವೋ ನಾವೆಲ್ಲರೂ ಸೇರ್ಬಿಟ್ಟು ನಾವು ಹೋಲಿಯನ್ನು ಮಾಡ್ತೀವಿ. ಇದ್ರ ಉದ್ದೇಶ ಇಷ್ಟ. ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ನಡೆದಿರ್ತಕ್ಕಂಥ ಈ ಒಂದು ಶಾಂತಿ ಸಭೆಯಲ್ಲಿ ವಿಸ್ತೃತವಾಗಿ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ಎರಡೂ ಹಬ್ಬಕ್ಕೆ ಬೇಕಾಗಿರ್ತಕ್ಕಂತಹ ಬಂದೋಬಸ್ತ್ ವ್ಯವಸ್ಥೆ ಏನಿದೆ ಅವೆಲ್ಲವೂ ಕೂಡ ನಾವು ಪೊಲೀಸ್ ಇಲಾಖೆ ವತಿಯಿಂದ ನಾವು ನೀಡಲಿಕ್ಕೆ ತಯಾರಿದ್ದೀವಿ. ಎರಡೂ ಸಮುದಾಯದ ಮುಖಂಡರನ್ನು ಕರೆಸಿ ಶಾಂತಿಯನ್ನು ಕಾಪಾಡಲಿಕ್ಕೆ ಇಲಾಖೆ ವತಿಯಿಂದ ನಾವೆಲ್ಲರೂ ಕೂಡ ಕೋರ್ಕೊಂಡಿದ್ದೀವಿ. ಕೆಲವೊಂದು ಅನಿಸಿಕೆಗಳು ಏನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕ್ರಮಗಳನ್ನ ನಾವು ಕೈಗೊಳ್ಳಲಿಕ್ಕೆ ನಾವು ತಯಾರಿದ್ದೀವಿ. ಪೊಲೀಸ್ ಇಲಾಖೆ ವತಿಯಿಂದ ಎರಡೂ ಸಮುದಾಯದವರಿಗೆ ಹೋಳಿ ಹಬ್ಬದ ನಿಮಿತ್ತ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಉಪವಿಭಾಗದ ಪೊಲೀಸ್ ವತಿಯಿಂದ ಹಾಗೂ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ಮಾತಾಡ್ದಂಗಾರೆ ಏನು ಸರ್